ಇನ್ನು ಹಳ್ಳ ಹಿಡಿತಾ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆ. ಯಾಕಂದ್ರೆ ಬೀದರ್ ರೈತರ ಪಾಲಿಗೆ ಇದು ಇಲ್ಲವಾದಂತಹ ಯೋಜನೆ. ಅಲ್ಲಿನ ಜನರು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತ ನೋಡಿದ್ರೆ, ಅಲ್ಲಿನ ರೈತರು ಹೇಗೆ ಬದುಕ್ತಾ ಇದ್ದಾರೆ ಅಂತ ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಜಮೀನುಗಳಿಗೆ ರಸ್ತೆ ಅದಕ್ಕೆ ನಿರ್ಮಾಣವನ್ನ ಮಾಡಿಕೊಡಿ ಅಂತ ರೈತರು ಅಲ್ದಾಡ್ತಾ ಇದ್ದಾರೆ. ಕಚೇರಿಗೆ ಅಲೆದು ಅಲೆದು ಸುಸ್ತಾಗ್ಬಿಟ್ಟಿದ್ದಾರೆ, ಹೈರಾಣಾಗ್ಬಿಟ್ಟಿದ್ದಾರೆ. ನೋಡಿ, ನಮ್ಮ ಹೊಲಗಳಿಗೆ ರಸ್ತೆಯ ಯೋಜನೆ ಮಾಡಿಕೊಡಿ. ಯಾಕಂದ್ರೆ ಎಲ್ಲಿ ನೋಡಿದ್ರು ಹಳ್ಳ. ನೀವು ಈಗ ರಸ್ತೆ ಹೊಲಗಳಿಗೆ ಹೋಗ್ಬೇಕು ಅಂತಂದ್ರೆ ಎಲ್ಲಿ ನೋಡಿದ್ರು ಹಳ್ಳ ದಿಣ್ಣೆ. ಹಾಗಾಗಿ ರೈತರು ಕೇಳ್ತಾ ಇರೋದೇನು, ನಮಗೆ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಹಳ್ಳ ದಿಣ್ಣೆಗಳು ಜಾಸ್ತಿ ಆಗ್ತಾ ಇದೆ, ಹಳ್ಳಗಳು ಹಿಡಿತಾ ಇದೆ, ನಮಗೆ ಹೊಲಕ್ಕೆ ಹೋಗುವಂಥ ಮಾರ್ಗದಲ್ಲಿ ರಸ್ತೆಯನ್ನ ಮಾಡಿಕೊಡಿ, ರಸ್ತೆ ಯೋಜನೆಯನ್ನ ಕಲ್ಪಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ಬೀದರ್ ರೈತರ ಪಾಲಿಗೆ ಇಲ್ಲವಾದಂತಹ ಯೋಜನೆ. ಆದರೂ ಕೂಡ ನಮಗೆ ಇದೊಂದು ಮಾಡಿಕೊಡಿ ಅಂತ ಬೀದರ್ ರೈತರು ಕೇಳ್ತಾ ಇದ್ದಾರೆ. ಬೀದರ್ ರೈತರ ಗೋಳು ಈಗ ಯಾರು ಕೂಡ ಕೇಳೋರಿಲ್ಲ. ಬೀದರ್ ರೈತರ ಪಾಲಿಗೆ ಇದು ಇಲ್ಲವಾಗಿರುವಂತಹ ಯೋಜನೆ, ನಮ್ಮ ಹೊಲದಲ್ಲಿ ನಮ್ಮ ರಸ್ತೆ ಯೋಜನೆಯನ್ನ ಮಾಡಿಕೊಡಿ ಅನ್ನೋದೇ ಇಲ್ಲ. ಈಗ ಅಲ್ಲಿ ಕಾನ್ಸೆಪ್ಟ್ ಹಾಗಾಗ್ಬಿಟ್ಟಿದೆ. ಜಮೀನುಗಳಿಗೆ ರಸ್ತೆ ನಿರ್ಮಾಣಕ್ಕೆ ರೈತರು ಅಲ್ದಾಡ್ತಾ ಇದ್ದಾರೆ. ಪ್ರತಿನಿತ್ಯ ಹೋಗ್ತಾರೆ ಬರ್ತಾರೆ ಮಾತಾಡ್ತಾರೆ ಅಷ್ಟೇ. ಯಾವುದೇ ಏನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಧಿಕಾರಿಗಳಿಂದ. ಜಮೀನಿಗೆ ರಸ್ತೆ ನಿರ್ಮಾಣ ಮಾಡಿಕೊಡಿ ಅಂತ ಅಲ್ದಾಡ್ತಾ ಇದ್ದಾರೆ ರೈತರು. ಕಚೇರಿಗೆ ಅಲ್ದು ಹೈರಾಣಾಗ್ಬಿಟ್ಟಿದ್ದಾರೆ ಅನ್ನದಾತರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಹಳ್ಳ ದಿಣ್ಣೆ ಇರೋದು ಅವ್ರಿಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಗ್ರಾಮಸ್ಥರೇ ಮುಂದಾಗ್ಬಿಟ್ಟಿದ್ದಾರೆ, ಜಲ್ಲಿಕಲ್ಲನ್ನು ಹಾಕ್ಕೊಂಡು ಅಟ್ಲೀಸ್ಟ್ ಓಡಾಡ್ಬೋದಲ್ಲ ಅಂತ. ನೋಡಿ, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಹಳ್ಳ ದಿಣ್ಣೆ ತುಳುಕ್ತಾ ಇರೋ ಕಾರಣ ಓಡಾಡೋದಕ್ಕೆ ಆಗೋದಿಲ್ಲ ಅಲ್ಲಿ ರೈತರಿಗೆ. ಹಾಗಾಗಿ ಅವರೇ ಜಲ್ಲಿಕಲ್ಲನ್ನು ಹಾಕ್ಕೊಂಡು ಮುಂದೆ ಒಂದು ಸಮವನ್ನು ಮಾಡ್ಕೊಂಡು ಓಡಾಡ್ತಾ ಇದೆ. ಆದರೂ ಜಲ್ಲಿಕಲ್ಲಲ್ಲೂ ಎಷ್ಟೊಂದು ಓಡಾಡೋಕ್ಕಾಗತ್ತೆ ಹೇಳಿ. ಈಗ ಒಂದು ಟಾರ್ ಹಾಕೋವಾಗ ಜಲ್ಲಿಕಲ್ಲು ಹಾಕಿದ್ರೇ ನಮಗೆ ಗಾಡಿಗಳನ್ನ ಓಡಿಸೋದಕ್ಕೆ ಅಥವಾ ಯಾವುದೇ ಒಂದು ವಾಹನವನ್ನು ಓಡಿಸೋದಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಹಳ್ಳಿಗಳಿಗೆ ಹೋಗುವಂಥವ್ರು ಈ ರೀತಿಯಾಗಿ ಕಲ್ಲು ಮಣ್ಣಿಂದ ಪಾಪ ಅವರು ನೋಡಿ, ಈ ಕಡೆ ಒಂದು ಕಡೆ ಹಳ್ಳ ದಿಣ್ಣೆ ಹೇಗಿದೆ ಅದನ್ನೇನೋ ಒಂದು ತಕ್ಕಮಟ್ಟಿಗೆ ಸರಿ ಮಾಡ್ಕೊಳ್ಳೋಣ ಅಂತ ಅವರೇ ಮುಂದಾಗಿದ್ದಾರೆ. ಜಮೀನುಗಳಿಗೆ ಅಲ್ದು ಹೋಗಿ ಸಾಕಾಯಿತು, ಕಚೇರಿಗಳಿಗೆ ಹೋಗಿ ಸಾಕಾಯಿತು. ಜಮೀನಲ್ಲಿ ಈ ರೀತಿ ನಡೀತಾ ಇದೆ, ಹೀಗಿದೆ, ಹಳ್ಳ ದಿಣ್ಣೆಗಳ ಹಾವಳಿ ಆಗಿಬಿಟ್ಟಿದೆ, ಬಂದು ಒಂದು ಸ್ವಲ್ಪ ಏನೋ ರಸ್ತೆ ಮಾಡಿಕೊಡಿ ಅದಕ್ಕೆ ಅಂತಂದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಕಚೇರಿಗೆ ಬಂದು ಅರ್ಜಿಯನ್ನು ಹಾಕಿದ್ರು ಅಷ್ಟೇ, ಕಚೇರಿಗೆ ಬಂದು ನಾವು ಹಿಂಗೆ ಮಾಡಿ ಅಂತ ಕೇಳಿದ್ರು ಅಷ್ಟೇ, ಯಾವುದೇ ಕಾರಣಕ್ಕೂ ನೋ ರೆಸ್ಪಾಂಡ್. ಅಧಿಕಾರಿಗಳಿಗೆ ಹೈರಾಣಾಗಿದ್ದಾರೆ ಅನ್ನೋದಾದರೂ. ನಮ್ಮ ಹಣ ಇದು, ನಮ್ಮ ರಸ್ತೆ ಅಂತ ಸರ್ಕಾರಕ್ಕೆ ಈಗ ರೈತರು ಟಾಂಗ್ ಕೊಟ್ಟಿದ್ದಾರೆ. ದೃಶ್ಯಾವಳಿಗಳಿಗೆ ಗಮನಿಸ್ತಾ ಇದ್ದೀರಾ ನೀವು. ನಮ್ಮ ಹಣವನ್ನು ಇಟ್ಕೊಂಡು ನಮ್ಮ ರಸ್ತೆ ಮಾಡೋದಕ್ಕೆ ಇವರು ಇಷ್ಟ ಆಡ್ತಾ ಇದ್ದಾರೆ. ಹಾಗಂತ ಹೇಳಿ ಅವರೇ ಜಲ್ಲಿಕಲ್ಲುಗಳನ್ನು ತಂದು ಸುರಿದು ಹಳ್ಳವನ್ನು ಮುಚ್ಚುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಅಧಿಕಾರಿಗಳಿಗೆ ಛೀಮಾರಿಯಾಗುವಂತಹ ವಿಷಯ. ಅಲ್ಲಿನ ಗ್ರಾಮಸ್ಥರು, ಬೀದರ್ ಜನತೆ ಇಷ್ಟರ ಮಟ್ಟಿಗೆ ನೊಂದು ಅಲ್ಲಿ ಮಾಡ್ತಿದ್ದಾರೆ ಆ ಕೆಲಸವನ್ನು. ಅಂದರೆ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಅಟ್ಲೀಸ್ಟ್ ಈ ಸುದ್ದಿ ನೋಡಿದ ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಬೀದರ್ ರೈತರಿಗೆ. ಇಲ್ಲಾಂದರೆ ಅವರ ದಿನನಿತ್ಯದ ಜೀವನವೇ ಕಷ್ಟ ಆಗ್ಬಿಡುತ್ತೆ.